ನಮಸ್ತೆ. ಸೋಷಲ್ ಮೀಡಿಯಾ ಅಂದರೆ ಸಾಮಾಜಿಕ ಜಾಲತಾಣ. ಇದು ಮಾನವನ ಜೀವನದ ಅವಿಭಾಜ್ಯ ಅಂಗವೇ ಆಗಿ ಹೋಗಿದೆ. ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮೊದಲಾದ ಪ್ಲ್ಯಾಟ್ಫಾರ್ಮ್ಗಳು ಜನರನ್ನು ವಿಶ್ವದಾದ್ಯಂತ ಸಂಪರ್ಕಿಸುತ್ತಿದೆ. ಆದರೆ ಇದರ ದುಷ್ಪರಿಣಾಮಗಳನ್ನು ನಿರ್ಲಕ್ಷಿಸಲು ಸಾಧ್ಯವೇ ಇಲ್ಲ. ಸೋಷಲ್ ಮೀಡಿಯಾಗಳಿಂದ ಆಗುವ ಅನಾಹುತವನ್ನು ತಡೆಗಟ್ಟಲು ಸಾಮಾಜಿಕ ಮಾಧ್ಯಮವನ್ನು ಜಾಣ್ಮೆಯಿಂದ ಹಾಗೂ ನಿಯಂತ್ರಿತವಾಗಿ ಬಳಸುವುದು ಅತ್ಯವಶ್ಯಕವಾಗಿದೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದಾದ ಫೇಸ್ಬುಕ್ನಲ್ಲಿ ಆದ ಭೇಟಿ ಕಡೆಗೆ 2 ಜೋಡಿ ಕೊಲೆಗಳ ಮೂಲಕ ಅಂತ್ಯವಾಗಿದೆ. ಸೆಪ್ಟೆಂಬರ್ 5, 2025 ಜಾರ್ಖಂಡ್ ರಾಜ್ಯದ ಡುಮ್ಕಾ ಜಿಲ್ಲೆ ಶಿಕಾರಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುಂದರ್ ಪ್ಲಾನ್ ಗ್ರಾಮದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. 2024ರಲ್ಲಿ ಹೀರಾಮುನಿಯು ಫೇಸ್ಬುಕ್ನಲ್ಲಿ ಪಾಕೂರ್ ನಿವಾಸಿಯಾದ ಲೋಕೇಶ್ ಜೊತೆ ಸ್ನೇಹ ಬೆಳೆಸಿದಳು. ಸ್ನೇಹ ನಿಧಾನವಾಗಿ ಹತ್ತಿರವಾಗಿತ್ತು. ಲೋಕೇಶ್ ದಿವ್ಯಾಂಗನಾಗಿದ್ದು ಒಂದು ಕೈ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ. ಆದರೂ ಅವನು ಹೀರಾಮುನಿಯ ಮೇಲೆ ಅಪಾರವಾದ ಆಸಕ್ತಿಯನ್ನು ತೋರಿಸುತ್ತಿದ್ದ. ಲೋಕೇಶ್ ಹೀರಾಮುನಿಯನ್ನು ಮದುವೆಯಾಗಲು ಕೇಳಿದ್ದ ಮತ್ತು ಕೆಲವು ತಿಂಗಳುಗಳಿಂದ ಲೋಕೇಶ್ ನಿರಂತರವಾಗಿ ಮದುವೆಯ ಒತ್ತಡವನ್ನು ಹೀರಾಮುನಿಯ ಮೇಲೆ ಹೇರಲಾರಂಭಿಸಿದ. ಆದರೆ ಹೀರಾಮುನಿಯ ಕುಟುಂಬದವರು ಈ ಸಂಬಂಧಕ್ಕೆ ಒಪ್ಪಿರಲಿಲ್ಲ. ಈ ಸಂಬಂಧ ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರೂ ಕಳೆದ 3 ದಿನಗಳಿಂದ ಆತ ನಿರಂತರವಾಗಿ ಅವಳನ್ನು ಫೋನ್ನಲ್ಲಿ ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದ. ಆದರೆ ಅವಳ ತಂದೆಯ ಸೂಚನೆಯ ಮೇರೆಗೆ ಅವಳು ಅವನೊಂದಿಗೆ ಮಾತನಾಡಿರಲಿಲ್ಲ. ಹೀರಾಮುನಿಯು ಫೋನ್ ಕರೆಯನ್ನು ಸ್ವೀಕರಿಸುತ್ತಿಲ್ಲವೆಂದು ಕೋಪಗೊಂಡ ಲೋಕೇಶ್ ಸೆಪ್ಟೆಂಬರ್ 5 ಭಾರೀ ಮಳೆ ಬರುತ್ತಿರುವಾಗ ಬೆಳಗಿನ ಜಾವ 1 ಗಂಟೆ ಸುಮಾರಿಗೆ ಚಾಕು ಸಹಿತ ಮನೆಗೆ ಬಂದಿದ್ದಾನೆ. ಮೊದಲು ಲೋಕೇಶ್ ಹೀರಾಮುನಿ ತಂದೆ ತಾಯಿ ಮಲಗಿದ ಕೊಠಡಿಗೆ ಹೋಗಿ ಅವರ ಮೇಲೆ ಏಕಾಏಕಿ ಚಾಕುವಿನಿಂದ ದಾಳಿ ಮಾಡಿದ್ದಾನೆ. 63 ವರ್ಷದ ಸಾಹೇಬ್ ಎಬ್ರಾಮ್ ಮತ್ತು 60 ವರ್ಷದ ಅವರ ಪತ್ನಿ ಮಂಗಲಿ ಕಿಸ್ನಿ ಅವರನ್ನು ಕ್ರೂರವಾಗಿ ಇರಿದು ಕೊಂದಿದ್ದಾನೆ. ಅದಲ್ಲದೆ 25 ವರ್ಷದ ಹೀರಾಮುನಿ ಮತ್ತು ಅವಳ ತಂಗಿಯಾದ 17 ವರ್ಷದ ಬೆನ್ನಿ ಹೆಬ್ರಾಮ್ ಕೂಡ ಗಂಭೀರವಾಗಿ ಗಾಯಗೊಳಿಸಿದ್ದಾನೆ. ಹೇಗೋ ಇಬ್ಬರು ಮನೆಯಿಂದ ಹೊರಗೆ ಓಡಿ ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಅಕ್ಕಪಕ್ಕದ ಮನೆಯವರು ಅವರಿಬ್ಬರನ್ನು ರಕ್ಷಿಸಿ ಹತ್ತಿರದ ಆಸ್ಪತ್ರೆಗೆ ಸೇರಿಸಿದ್ದಾರೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ತನಿಖೆಯ ಮೂಲಕ ಇನ್ನಷ್ಟು ಸತ್ಯಗಳು ಹೊರಬರಬೇಕಿದೆ.